ಇನ್ನು ಈಗಾಗಲೇ ಲೋಕಾಯುಕ್ತಕ್ಕೆ ಇಡಿ ಪತ್ರ ಕೊಟ್ಟಿದೆ. ಅದರ ಮುಂದೇನಾಗತ್ತೆ, ಈ ಪತ್ರದ ಪರಿಣಾಮಗಳೇನಿದೆ, ಯಾವ ಕಾರಣಕ್ಕೋಸ್ಕರ ಈ ಒಂದು ಪತ್ರವನ್ನು ನೀಡಲಾಗಿದೆ, ಇದೆಲ್ಲದೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಪತ್ರದಲ್ಲಿರುವಂಥ ಅಂಶಗಳು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಈಗ ದೊಡ್ಡ ಚರ್ಚೆ ನಡೀತಾ ಇದೆ. ಸದ್ಯ ಇಡಿ ನಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇನ್ನಿತರ ಸಚಿವರು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಅವರ ಟೈಮಿಂಗನ್ನು ಪ್ರಶ್ನೆ ಮಾಡಿದ್ದಾರೆ. ಲೋಕಾಯುಕ್ತ ಇಡಿ ಪತ್ರ ನಿರ್ಲಕ್ಷಿಸಿ ವರದಿ ಸಲ್ಲಿಸುವುದು ಕಷ್ಟವಾಗುತ್ತೆ. ಲೋಕಾಯುಕ್ತ ಅವರಿಗೆ ಈಗಾಗಲೇ ವರದಿಯನ್ನು ಸಲ್ಲಿಸಬೇಕು ಡಿಸೆಂಬರ್ 10ಕ್ಕೆ. ಇಡಿ ಲೋಕಾಯುಕ್ತ ಇಬ್ಬರು ಬೇರೆ ಬೇರೆ ಅಭಿಪ್ರಾಯವನ್ನು ಕೊಟ್ಟರೆ ಆಗ ಖಂಡಿತವಾಗ್ಲೂ ಇಡೀ ಪ್ರಕರಣದ ಮೇಲೆ ಪರಿಣಾಮ ಬೀರುತ್ತೆ. ಲೋಕಾಯುಕ್ತ ಇಡಿ ಪತ್ರವನ್ನು ನಿರ್ಲಕ್ಷ್ಯ ಮಾಡೋದು ಸ್ವಲ್ಪ ಕಷ್ಟವಾಗತ್ತೆ. ಯಾಕೆಂದರೆ ಈಗಾಗಲೇ ಇಡಿ ನೇರವಾಗಿ ಹೇಳಿದೆ, ನಮ್ಮ ಬಳಿ ಸಾಕ್ಷ್ಯ ಇದೆ, ಈಗಾಗಲೇ ಅಕ್ರಮವಾಗಿ ಸೈಟ್ಗಳನ್ನು ಸಿಎಂ ಪತ್ನಿಗೆ ಹಂಚಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಇಬ್ಬರು ಬೇರೆ ಬೇರೆ ವರದಿ ಕೊಟ್ಟರೆ ಮೂರನೇ ತನಿಖಾ ಸಂಸ್ಥೆಗೆ ಪ್ರಕರಣ ವರ್ಗಾಯಿಸುವಂತಹ ಸಾಧ್ಯತೆ ಇರುತ್ತೆ. ದೂರುದಾರರಿಗೆ ಇಡಿ ವರದಿಯಿಂದ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಕೇಸ್ CBI ತನಿಖೆಗೆ ವಹಿಸಲು ಒತ್ತಡ ಹೆಚ್ಚಿಸುವಂತಹ ಸಾಧ್ಯತೆ ಕೂಡ ಇದೆ. ಇದರ ಪರಿಣಾಮವಾಗಿ ಈಗಾಗಲೇ ಇಡಿ ಏನು ಪತ್ರ ಬರೆದಿದೆ, ಇಡೀ ಪತ್ರವನ್ನೇ ಮುಂದೂಡಿ ಏಕಸದಸ್ಯ ಪೀಠದಲ್ಲಿ ವಾದ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಏಕಸದಸ್ಯ ಪೀಠದಲ್ಲಿ CBI ಪರ ಈಗಾಗಲೇ ಪ್ರಕರಣವನ್ನು CBIಗೆ ಹಸ್ತಾಂತರ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಕೂಡ ಇದೆ. ಹೀಗಾಗಿ ಇವರ ಪತ್ರ ಏನಿದೆ, ಇಡಿಯ ಪತ್ರ ಖಂಡಿತವಾಗ್ಲೂ ಈಗ ಇಡೀ ಪ್ರಕರಣದ ಮೇಲೆ ದೊಡ್ಡದೊಂದು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಜಾಯ್ನ್ ಆಗ್ತಾರೆ. ರಮೇಶ್, ಬಹುಶಃ ಇಡಿ ಪತ್ರ ಖಂಡಿತವಾಗ್ಲೂ ಈಗ ಲೋಕಾಯುಕ್ತ ಏನು ಡಿಸೆಂಬರ್ 10ಕ್ಕೆ ವರದಿಯನ್ನು ಕೊಡಬೇಕಾಗಿದೆ, ಅದಕ್ಕೂ ಕೂಡ ಎಲ್ಲ ಒಂದು ಕಡೆಗೆ ನೇರವಾಗಿ ಪರಿಣಾಮ ಬೀರುತ್ತೆ. ಜೊತೆಗೆ ಇಡೀ ಪ್ರಕರಣದ ಮೇಲೆ ಒಂದು ಕಡೆಗೆ CBIಗೆ ಈ ಪ್ರಕರಣವನ್ನು ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ, ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಇಡಿ ಪತ್ರ ಈ ಪ್ರಕರಣದ ಮೇಲೆ ಹೇಗೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ ರಮೇಶ್? ಪ್ರಮೋದ್, ಈ ಕೇಸ್ ಮೇಲೆ ಖಂಡಿತ ಇಡಿ ಬರೆದಿರುವಂತಹ ಪತ್ರ ಪರಿಣಾಮ ಬೀರುತ್ತೆ. ಯಾಕೆಂತಂದ್ರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆ ಅಂತಿಮ ಹಂತದಲ್ಲಿದೆ, ಅಂದ್ರೆ ಆಲ್ಮೋಸ್ಟ್ ತನಿಖೆ ಪೂರ್ಣಗೊಳಿಸುವ ಹಂತದಲ್ಲಿ ಇದ್ದಾರೆ. ಈ ಹಂತದಲ್ಲಿ ಇಡಿ ಪತ್ರ ಬರೆದಿರೋದ್ರಿಂದ ಮತ್ತೆ ಬರೀ ಪತ್ರವನ್ನಷ್ಟೇ ಬರೆದಿಲ್ಲ, ಅವರು ಆಲ್ಮೋಸ್ಟ್ ಚಾರ್ಜ್ ಶೀಟ್ ರೀತಿಯ ಪತ್ರದಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ, ಎಲ್ಲೆಲ್ಲಿ ಡಾಕ್ಯುಮೆಂಟ್ಸ್ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಇತ್ಯಾದಿಗಳನ್ನ ಡಾಕ್ಯುಮೆಂಟ್ಗಳನ್ನ ರೆಫರೆನ್ಸ್ ಕೊಟ್ಟು ಮತ್ತೆ ಸ್ಟೇಟ್ಮೆಂಟ್ಗಳ ರೆಫರೆನ್ಸ್ ಕೊಟ್ಟು ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಹೀಗಾಗಿ ಇದೆಲ್ಲ ನಿರ್ಲಕ್ಷಿಸಿ ಅವರು ಯಾವುದೇ ರೀತಿ ಅಂತಿಮ ವರದಿ ಸಲ್ಲಿಸೋದು ಕಷ್ಟ. ಒಂದ್ ವೇಳೆ ಸಲ್ಲಿಸಿದ್ರು ಕೂಡ ಇದು ಸರಿಯಾಗಿ ತನಿಖೆ ನಡೆಸಿಲ್ಲ, ಹೀಗಾಗಿ CBI ಕೊಡಿ. ಯಾಕಂದ್ರೆ ಇಡಿ ಒಂದು ಹೇಳ್ತಾ ಇದೆ, ಲೋಕಾಯುಕ್ತ ಪೊಲೀಸರು ಮತ್ತೊಂದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಕೇಸನ್ನ CBI ತನಿಖೆಗೆ ವರ್ಗಾಯಿಸಿ ಅಂತ ಕೇಳುವಂತ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಕೋರ್ಟ್ ಕೂಡ ಅಂತ ಸಂದರ್ಭದಲ್ಲಿ ಪರಿಗಣಿಸುವಂತ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಲೋಕಾಯುಕ್ತ ಪೊಲೀಸರಿಗೆ ಬಹಳ ದೊಡ್ಡ ಸಮಸ್ಯೆ ತಂದೊಡ್ಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಬಿ ರಿಪೋರ್ಟ್ ಸಲ್ಲಿಸೋದು ಕೂಡ ಅವರು ಸುಲಭ ಅಲ್ಲ. ಯಾಕಂದ್ರೆ ಇಡಿ ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ CM ಆಪ್ತರ ಒಂದು ಪಾತ್ರ ಇದೆ, ಜೊತೆಗೆ ಇಂಡೈರೆಕ್ಟ್ ಆಗಿ CM ಪಾತ್ರನೂ ಇದೆ ಅನ್ನೋ ರೀತಿಯಲ್ಲಿ ಈ ಒಂದು ಇನ್ನು CM ಅವರ ವಿಚಾರಣೆ ನಡೆಸದೇನೆ ಇಷ್ಟೊಂದೆಲ್ಲ ಅವರು ತನಿಖೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ತನಿಖೆಯನ್ನ ಉಪೇಕ್ಷಿಸಿ ಅವ್ರು ಯಾವುದೇ ರೀತಿಯ ವರದಿಯನ್ನು ಸಲ್ಲಿಸೋದು ಕಷ್ಟ ಲೋಕಾಯುಕ್ತ ಪೊಲೀಸರು. ಹೀಗಾಗಿ ಈ ಪತ್ರ ಇದೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇವತ್ತೇನು ವಿಚಾರಣೆ ನಡೆಯುತ್ತೆ, ವಿಚಾರಣೆ ಸಂದರ್ಭದಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಕೂಡ ಇದೆ. CM ಪರ ವಕೀಲರು ಈ ರೀತಿ ಇಡಿ ಪತ್ರ ಬರೆದಿದೆ, ತನಿಖೆ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿ ಒಂದು ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಕೋರ್ಟ್ ಇವತ್ತಿನ ವಿಚಾರಣೆಯಲ್ಲಿ ಇದನ್ನು ಪರಿಗಣಿಸುವ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಈಗ ಇರುವಂತ ಕ್ವಶನ್ ಇರೋದು ಇವತ್ತಿರುವಂತ ಪಿಟಿಷನ್ ಅಲ್ಲಿ, ರಿಟ್ ಅಪೀಲ್ ನಲ್ಲಿ ಏನಂತಂದ್ರೆ ರಾಜ್ಯಪಾಲ ಕೊಟ್ಟಂತ ಅನುಮತಿ ಏನಿದೆ ಅದು ಸರಿನೋ ತಪ್ಪೋ, ಮತ್ತೆ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಸರಿನೋ ತಪ್ಪೋ, ಈ ಅಂಶದ ಬಗ್ಗೆ ಅಷ್ಟೇ ಹೈಕೋರ್ಟ್ ಇವತ್ತು ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಲೋಕಾಯುಕ್ತ ಪೊಲೀಸರಿಗೆ ಇಡಿ ಬರೆದಿರುವಂತಹ ಪತ್ರ ಅಷ್ಟೇನು ಮಹತ್ವದ ಪಾತ್ರ ಇವತ್ತಿನ ವಿಚಾರಣೆಯಲ್ಲಿ ವಹಿಸುವ ಸಾಧ್ಯತೆ ಇಲ್ಲ. ಪ್ರಮೋದ್. ಓಕೆ, ಧನ್ಯವಾದ ರಮೇಶ್ ಎಲ್ಲ ಮಾಹಿತಿಗಾಗಿ.